ಅಣ್ಣ ಪೊಲೀಸಿಗೆ ಫೋನ್ ಮಾಡಿ ಅಪ್ಡೇಟ್ ಏನಾದರೂ ಇದೆಯಾ ಅಂತ ಕೇಳಬೇಕಾಗಿತ್ತು. ಹಂಗೆ ಮನೆಯಾಗೆ ರೆಕಾರ್ಡಿಂಗ್ ಆಫ್ ಮಾಡೋರೆ ಅಂತಾನು ಕಂಪ್ಲೇಂಟ್ ಕೊಡಿ ಸರ್. ಒಂದು ಕಿತ ಮನೆಗೆ ಬಂದು ಯಾರ್ಯಾರಿಗೆ ಬೆಂಡೆತ್ಬೇಕು ಎತ್ಲಿ. ಎಸ್ ಮಿಸ್ಟರ್ ರಿಷಿ, ಸರಿ, ನೀವು ಹೇಳೋದು ನೋಡಿದ್ರೆ ಈ ಕೇಸಲ್ಲಿ ಕಾಣೆಯಾಗಿರೋ ಹುಡುಗಿ ಬಗ್ಗೆ ಯಾರಿಗೋ ಅಸಮಾಧಾನ ಇತ್ತು ಅನ್ಸುತ್ತೆ. ನಾವು ನೋಡ್ಕೋತೀವಿ ಬಿಡಿ, ನಿಮ್ಮನೆಯಿಂದನೇ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ. ಡೆಫಿನೆಟ್ಲಿ ಸರ್, ನಿಮ್ಗೆ ಏನೇ ಹೆಲ್ಪ್ ಬೇಕು ಅಂದರೂ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಅಣ್ಣ ನೀನೀಗ ಫೋನಲ್ಲಿ ಮಾತಾಡ್ತಿರುವಾಗ ನಂಗೆ ನೆನಪಾಯ್ತು, ನಾವು ಕಾಲೇಜಲ್ಲಿದ್ದಾಗ ಕಮಲಿ ಯಾವುದಾದ್ರೂ ಆಶ್ರಮಕ್ಕೆ ಹೋಗಿ ಬರ್ತಾ ಇದ್ಲು. ಅದಿಲ್ಲೇ ಪಕ್ಕದಲ್ಲೇ ಇದೆ. ಅವಳೇನಾದರೂ ಅಲ್ಲಿ ಹೋಗಿರ್ಬೋದಾ? ಅಯ್ಯೋ ಹೌದು ಹೌದು ರಚನಾ, ನನ್ಗಿದ್ ಮರ್ತೇ ಹೋಗಿತ್ತು ಸರ್. ಕಮಲಿ ಆಶ್ರಮಕ್ಕೆ ಹೋಗಿರ್ಬೋದು. ಬನ್ನಿ ಸರ್ ಹೋಗಿ ನೋಡುಮಾ. ಸರಿ ಬನ್ನಿ ಹೋಗೋಣ. ಬಿಸಿ ಇದ್ದಾರೆ, ಕೆಲಸ ಶುರು ಮಾಡ್ಕೊಳ್ಳೋಣ. ವೇಟ್ ವೇಟ್, ಅಕ್ಕ ದೊಡ್ಡ ಮೀನು ಹೋಯ್ತು, ಚಿಕ್ಕದು ಕಾವಲ್ ಕಾಯ್ತಾ ಇದೆ. ಗಾಳ ರೆಡಿ ಮಾಡ್ಕೊಳ್ಳೋ, ಟೈಮ್ ನೋಡಿ ಎತ್ತಾಕೊಂಡು ಹೋಗ್ಬಿಡೋಣ. ನಾನು ರೆಡಿ. ಹೇಳಿ ಏನು ಬೇಕು? 2 ಪ್ಲೇಟ್ ಬಿರಿಯಾನಿ ಬೇಕಿತ್ತು. ಏನು ಇದನ್ನೇನು ಹೋಟೆಲ್ ಅಂತ ಅಂದ್ಕೊಂಡಿದ್ದೀರಾ? ಗುರು, ನಾನೇ ಲಂಗಂದೆ. ನಮ್ಮ ಸಿಲಿಂಡ್ರ್ ಫಿಲ್ ಮಾಡಿಸ್ಬೇಕಿತ್ತು. ನೀನು ಫಿಲ್ ಮಾಡಿಕೊಟ್ರೆ ತೊಗೊಂಡೋಗಿ ಬಿರಿಯಾನಿ ಮಾಡ್ಕೊಂಡು ತಿಂತೀವಿ ಅಂದೆ. ನಿನ್ಗೆ ಹಂಗೆ ಕೇಳಿಸಿರ್ಬೇಕು ಅಷ್ಟೇ. ಯಾಕೋ ಮಾತೆ ಒಂಥರ ಇದೆಯಲ್ಲ. ಬಾಸು ಅವ್ನು ಸ್ವಲ್ಪ ಹಂಗೆ. ರೀಫಿಲ್ ಎಷ್ಟಾಗುತ್ತೆ? ಬರೀ ರೀಫಿಲ್ ಬೇಕಾ ಅಥವಾ ಹೊಸದು ಬೇಕಾಗತ್ತಾ? ಇಲ್ಲ ಇಲ್ಲ, ರೀಫಿಲ್ ಸಾಕು. ಅದಕ್ಕೆ ಎಷ್ಟಾಗುತ್ತೆ? ಬರೀ ರೀಫಿಲ್ ಆದರೆ 1,000 ರೂಪಾಯಿ ಆಗುತ್ತೆ. ನೀವು ಹೊಸ ಸಿಲಿಂಡರ್ ತೊಗೊಂಡ್ರೆ ಜಾಸ್ತಿ ಆಗುತ್ತೆ. ಅಕ್ಕ ಅವನ ಹತ್ರ ಮಾತಾಡಿ ಮಾತು ಮುಗಿಸೋ ಅಷ್ಟರಲ್ಲಿ ಹೆಂಗಾದ್ರೂ ಮಾಡಿ ಎತ್ತಾಕ ಬಂದ್ಬಿಡ್ಬೇಕು. ಸಿಲಿಂಡರ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರಂಗಿದೆ. ಯಾವ ಊರ್ ಬಾಸು? ತಿಳ್ಕೊಳ್ದೇನೆ ವ್ಯಾಪಾರ ಮಾಡೋಕ್ಕಾಗತ್ತಾ? ನಮ್ದು ಅನಂತಪುರ. ಓ, ಸ್ವಂತ ಅಂಗಡಿನಾ? ಇಲ್ಲ, ಮಾವಂದು. ಯಾಕೆ ಇದೆಲ್ಲ ಕೇಳ್ತಾ ಇದ್ದೀರಾ? ರಿಫಿಲ್ ಬೇಕು ಅಂತ ಹೇಳಿದ್ರಲ್ಲ. ಓ, ಮಾಡ್ಸೋಣ ಮಾಡ್ಸೋಣ. ಅವಾಗ ಬರೋಣ ಅನ್ಕೊಂಡಿದೀವಿ, ಅದಕ್ಕೆ ಇದನ್ನೆಲ್ಲ ಕೇಳ್ತಿದ್ದೆ. ಬಾಸು ಬದ್ಲಾ? ನಿಂತ್ಕೊಳ್ಳಿ ಖಾಲಿ ಸಿಲಿಂಡರ್ ಕೊಡಿ. ನಿಂತ್ಕೊಳ್ಳಿ. ದುಡ್ಡು ಕೊಡಿ, ದುಡ್ಡು ಕೊಟ್ಬಿಡು.
ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಅಯ್ಯೋ, ಓನರ್ ಬಂದ್ರೆ ಏನಪ್ಪ ಹೇಳಿ ನಾನೀಗ? ಸರ್ ಎಕ್ಸ್ಕ್ಯೂಸ್ ಮೀ, ಸದ್ಗುರು ಆಶ್ರಮಕ್ಕೆ ಹೇಗೆ ಹೋಗ್ಬೇಕು? ಕಾಣ್ಸಲ್ವಾ? ಅಣ್ಣ, ಇದೇ ಆಶ್ರಮ. ರಿಷಿ ಸರ್, ಕಮ್ಲಿ ಇಲ್ಲಿಗೆ ಬಂದಿರ್ತಾಳ? ನಂಗೂ ಯಾಕೋ ಡೌಟು. ಆ ಡೌಟ್ನ ಕ್ಲಿಯರ್ ಮಾಡ್ಕೊಳಕ್ಕೆ ತಾನೇ ಬಂದಿರೋದು. ಇಲ್ಲ ರಚನಾ, ನಂಗೆ ಯಾಕೋ ಅನಿಕಾನೆ ಕಮ್ಲಿನ್ ಎಲ್ಲೋ ಕರ್ಕೊಂಡೋಗಿ ಏನೋ ಮಾಡೋಳೆ ಅಂತಾನೆ ಅನ್ನಿಸ್ತೈತೆ. ಅಲ್ಲ, ಅದು ನೆನ್ಸ್ಕೊಂಡ್ರೇನೆ ನಂಗೆ ಸ್ಯಾನೆ ದಿಗ್ಲೈತೈತೆ. ಕಮ್ಲಿ ಇಲ್ಲಿಗೆಲ್ಲ ಬರೋಳೆ ಅಲ್ಲ. ನಿಂಗೆ ಇಂಥ ಟೈಮಲ್ಲಿ ನಮಗೆ ನೆಗೆಟಿವ್ ಥಾಟ್ಸ್ ಬರೋದು ಕಾಮನ್, ಆದರೆ ಅದನ್ನು ನಾವು ಮೈಂಡ್ಗೆ ಹಾಕೊಂಬಾರ್ದು. ಒಂದು ವೇಳೆ ಕಮ್ಲಿಯವ್ರು ಇಲ್ಲೇ ಇದ್ರೆ ನಮ್ಮೆಲ್ರಿಗೂ ಕಮ್ಲಿಯವರು ಸಿಗಬೇಕು ಅಂತಲೇ ಇದೆ. ನಮ್ಮ ಯೋಚನೆ ಹೇಗಿರುತ್ತೋ ನಮ್ಮ ಸುತ್ತ ವಿಷಯಗಳು ಹಾಗೆ ನಡೆಯುತ್ತೆ ಅಂತ ಹೇಳ್ತಾರೆ. ನಂಬೋಣ, ಕಮ್ಲಿಯವರು ಆದಷ್ಟು ಬೇಗ ಸಿಗಲಿ ಅಂತ. ಸರಿ, ಬನ್ನಿ ಒಳಗಡೆ ಹೋಗಿ ವಿಚಾರಿಸೋಣ. ಸರಿ ಸರ್. ಮ್ಯಾಮ್, 1 ಸೆಕೆಂಡ್. ಈ ಫೋಟೋನಲ್ಲಿರೋರು ಇಲ್ಲಿಗೇನಾದ್ರು ಬಂದಿದ್ರಾ? ಇವರು ಕಮ್ಲಿ ಮಹಾಜನ್ ಅಲ್ವಾ? ನಮ್ಮ ಆಶ್ರಮಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ ಅವರು. ನಿನ್ನೆ ಆಶ್ರಮಕ್ಕೆ ಬಂದಿದ್ರಾ ಇವರು? ಇಲ್ಲ, ಇವ್ರು ಬಂದು ಸುಮಾರು ದಿನ ಆಯ್ತು. ಏನಾಯ್ತು? ಅವ್ರು ನಿನ್ನೆ ರಾತ್ರಿಯಿಂದ ಕಾಣ್ತಾ ಇಲ್ಲ. ಇಲ್ಲಿಗೇನಾದರೂ ಬಂದರೆ ಈ ನಂಬರಿಗೆ ಕಾಲ್ ಮಾಡಿ ತಿಳಿಸ್ತೀನಿ. ಆಹಾ, HMT ಕೊನೆಗೂ ಸಿಲಿಂಡರ್ ಹೊಡೆದ್ಬಿಟ್ವಲ್ಲ. ಯಾರು ನೀನು? ಅಂಬೆ ಅಂಬೆ. HMT ಇವನೇನೋ ಇಲ್ಲೇ ಕೂತಿದ್ದಾನೆ. ವಾ, ಬೇತಾಳದ ಥರ ಯಾಕೋ ಬಿಡಲ್ಲ ಅಂತ ಕಾಣಿಸುತ್ತೆ. ಬಾ ನೋಡೋಣ. ನಿಜ ಹೇಳು, ನನ್ನ ಮಗನ ಹುಡುಗಿ ನಿಂಗೆ ಗೊತ್ತಿಲ್ವಾ? ಅಯ್ಯ ನನ್ನ ಮಗನೇ, ನಿನಗೇನೋ ಬಂದಿರೋದು ಬರಬಾರ್ದೇ ಇರೋದು. ನನಗೆ ಯಾರು ಗೊತ್ತಿಲ್ಲ ಅಂತ ಹೇಳ್ತಿಲ್ವಾ? ಗೊತ್ತಿದ್ರು ನನಗೇನು ಬೇಜಾರಿಲ್ಲ ಅಕ್ಕ. ಒಂದು ವೇಳೆ ಅವ್ನಿಗೇನಾದರೂ ಹುಡುಗಿ ಸೆಟ್ ಮಾಡಿ ಕೊಟ್ಟಿದ್ರೆ ಹಂಗೆ ನನಗೂ ಒಂದು ಹುಡುಗಿನ ಸೆಟ್ ಮಾಡಿಬಿಡು ಅಂತ ಹೇಳಿದೆ. ಇಲ್ಲ ಅಂದ್ರೆ ನಾನೇನು ಮಾಮನ್ ಥರ ಕಾಣ್ತಿದ್ದೀನ ನಿನಗೆ? ಆಯ್ತು ಬಿಡಕ್ಕ, ಸಾರಿ. ಮತ್ತು ಯಾಕೆ ಅವನು ಹಂಗಂದ ಅಂತ. ಅಕ್ಕ, ಮೋಸ್ಟ್ಲಿ ನೀನು ನೋಡಿ ಬೇರೆ ಯಾರೋ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ಅನ್ಸುತ್ತೆ. ನಮ್ಮನ್ನು ನೋಡಿದ್ಮೇಲೆ ಬೇರೆಯವ್ರು ಕನ್ಫ್ಯೂಸ್ ಮಾಡ್ಕೊಳ್ಳೋಷ್ಟು ನಾವೀಕೇನೋ HMT? ಹಂಗಲ್ಲಕ್ಕ, ನಿನ್ನ ಥರನೇ ಇನ್ನೊಬ್ರು ಇದ್ರೆ ಅಂತ ಹೇಳಕ್ ಬಂದೆ ಅಷ್ಟೇ. ನೋಡ HMT, ನಾನು ರೆಬೆಲ್ ಸ್ಟಾರ್ ಥರ ರೇರ್ ಪೀಸ್. ನನ್ನ ಥರ ಇರೋಕ್ಕೆ ಯಾರು ಸಾಧ್ಯ ಇಲ್ಲ.
ಮೋಸ್ಟ್ಲಿ ಮೀನಾಕ್ಷಿನ ಕರ್ಕೊಂಬಂದ್ರು ಅನ್ಸುತ್ತೆ. ಸಾಕು ಸಾಕು ಪಂಚ್ ಡೈಲಾಗ್ ಹೊಡೆದಿದ್ದು. ಅಲ್ಲಿ ನೋಡು ರೋಡ್ ರೋಮಿಯೋ ಬರ್ತಾವನೆ. ಎಲ್ಲಿ ಎಲ್ಲಿ ನನ್ನ ಮೀನಾಕ್ಷಿ ಎಲ್ಲಿ? ಅಪ್ಪ ಮೀನಾಕ್ಷಿ ಇಲ್ಲಪ್ಪ, ಸಿಲಿಂಡ್ರ್ ಇದೆ. ನಿನ್ನ ಹುಡುಗಿ ಏನಾದರೂ ಸಿಲಿಂಡ್ರ್ ಥರ ಇದ್ರೆ ಹೇಳು, ಕೊಟ್ಟು ಕಳಿಸ್ತೀನಿ. ಹಲೋ, ನನ್ನ ಹುಡುಗಿನ ಆಡ್ಕೊಂಡ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಏನೋ ಒಂದು ಸ್ವಲ್ಪ ದಪ್ಪ ಇದ್ದಾಳಪ್ಪ, ಅದಕ್ಕೆ ಆಡ್ಕೋತ್ಯಾ? ನೋಡ, ಮೀನಾಕ್ಷಿ ಅಂತ ಹೆಸರಿರೋ ಹುಡುಗಿ ಯಾವಳು ನಂಗೆ ಗೊತ್ತಿಲ್ಲ. ತಲೆ ತಿನ್ಬೇಡ, ಹೊರ್ಟ್ಬಿಡು. ಬೆಸ್ಟ್ ಫ್ರೆಂಡ್ನೇ ಗೊತ್ತಿಲ್ಲ ಅಂತಿದ್ದೀರಲ್ಲ, ನಿಮಗೆ ಮನಸ್ಸಾಕ್ಷಿ ಇಲ್ವಾ? ಲೈ, ನನಗೆ ಮನಸ್ಸಾಕ್ಷಿನೂ ಇಲ್ಲ, ಮೀನಾಕ್ಷಿನೂ ಇಲ್ಲ. ಏನೋ ಏನೋ ಇವಾಗ ಏನಿಲ್ಲ ಬಿಡಿ. ತಗೊಂಡು ನನ್ನ ಮಗ ಊದ್ರ ಕೊಳವೆ ಇದ್ದಂಗೆ ಅವನೇ ಲವ್ ಬೇಕಂತೆ. ಬಾ ನೀನು. ಅಲ್ಲ, ಇಂಥ ಫ್ರೆಂಡು ಇರ್ತಾರ? ಮೀನಾಕ್ಷಿ ಎಲ್ಲಿ ಅಂತ ಕೇಳಿದ್ರೆ ಹೊಡಿಯೋಕ್ಕೆ ಬರ್ತಾರಲ್ಲ. ಚೇಚೆ, ನಾನು ಮೀನಾಕ್ಷಿ ಏನಾದರೂ ಇಲ್ಲಿ ಇದ್ದಿದ್ರೆ ಇವ್ರ ಜೊತೆ ಸೇರ್ಬೇಡ, ಇವ್ರ ಫ್ರೆಂಡ್ಶಿಪ್ ಸರಿ ಇಲ್ಲ ಅಂತ ಹೇಳ್ಬೋದಿತ್ತು. ಆದರೂ ಏನೋ ಒದಿತಿದೆಯಲ್ಲ. ಹೆಂಗೆ ಮೀನಾಕ್ಷಿ ಫ್ರೆಂಡು ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಇರ್ತಾರೆ? ಹೇಗೆ? ಇಲ್ಲೂ ಇರ್ತಾರೆ, ಅಲ್ಲೂ ಇರ್ತಾರೆ. ಇಲ್ಲಿ ಬಜಾರಿ, ಅಲ್ಲಿ ಕುಮಾರಿ, ಇಲ್ಲಿ ಇವನು ಯಾವನೋ ಹುಡುಗ ಇರ್ತಾನೆ, ಅಲ್ಲಿ ನನ್ನ ಮೀನಾಕ್ಷಿ ಇರ್ತಾಳೆ. ವಿಚಿತ್ರವಾಗಿದೆಯಲ್ಲ. ಯಾವುದಕ್ಕೂ ಅಲ್ಲೇ ಹೋಗಿ ನೋಡ್ಬಿಡೋಣ. ಬೇಡ ಬೇಡ, ಮೀನಾಕ್ಷಿ ಫ್ರೆಂಡ್ ಇಲ್ಲೇ ಇದ್ದಾಳೆ ಅಂದರೆ ಮೀನಾಕ್ಷಿನೂ ಇಲ್ಲೇ ಇರಬೇಕು. ಬೇಡ ಬೇಡ, ಯಾಕೆ ಕನ್ಫ್ಯೂಷನು? ಸುಮ್ಮನೆ ಅಲ್ಲೇ ಹೋಗಿ ನೋಡ್ಬಿಡೋಣ. ಇದ್ದಿದ್ದು ಒಂದು ಆಪ್ಷನ್ನು ಯೂಸ್ ಆಗಿಲ್ವಲ್ಲ, ಈಗ ಏನು ಮಾಡೋದು ಅಣ್ಣ? ಇನ್ನೂ ಒಂದು ಆಪ್ಷನ್ ಐತೆ, ಅನಿಕಾ. ನಂಗೆ ಗೊತ್ತು ಸರ್, ನಾವು ಅಂಗೈಯಲ್ಲಿ ಮಾಡಿಕೊಂಡು ಊರೆಲ್ಲ ಹುಡ್ಕೋ ತೆಪ್ಪು ಮಾಡ್ತಾ ಇದ್ದೀವಿ ಅನ್ನಿಸ್ತೈತೆ. ಅನಿಕಾ ಹಿಡಿದ್ರೆ ಸಾಕು, ನಮ್ಮ ಕಮಲಿ ಎಲ್ಲವಳೆ ಅಂತ ಗೊತ್ತಾಗಿ ಆಯ್ತೈತೆ. ಹೇಳಿದ ತಕ್ಷಣ ಹೇಳ್ಬಿಡ್ತಾಳ ನಿಂಗೆ. ನಾವೇನ ಅವಳು ಹಿಂದೆ ಬೀಳ್ತೀವಿ ಅಂತ ಅವಳಿಗೆ ಗೊತ್ತಾದ್ರೆ ಬೇಕು ಅಂತಲೇ ಇನ್ನೂ ಆಟ ಆಡಿಸ್ತಾಳೆ. ನನಗೂ ಅನಿಕಾ ಮೇಲೆ ಡೌಟ್ ಇದೆ. ಆದರೆ ಶಂಭು ಹೇಳ್ದಂಗೆ ನಾವು ಎಲ್ಲದಕ್ಕೂ ಅನಿಕಾ ಹಿಂದೆ ಬೀಳೋದಕ್ಕಾಗಲ್ಲ. ಇದರಲ್ಲಿ ಏನಾರು ಅವಳದು ಕೈವಾಡ ಇದೆ ಅಂತ ಗೊತ್ತಾಯ್ತು ಅಂದರೆ ಅದು ಆದಷ್ಟು ಬೇಗ ಬಯಲಾಗತ್ತೆ. ಸರಿ, ಆಶ್ರಮ ಸುತ್ತಮುತ್ತ ಕಮಲಿ ಅವ್ರ ಫೋಟೋ ತೋರಿಸಿ ಅವ್ರ ಬಗ್ಗೆ ಏನಾದ್ರು ಕ್ಲೂ ಸಿಗುತ್ತಾ ಅಂತ ಕೇಳೋಣ. ನಡಿ. ಅಲ್ಲ, ಅಷ್ಟು ನೈಸಾಗಿ ಮಾತು ಶುರು ಮಾಡಿ ಕಣ್ಣು ಮುಂದೆನೇ ಸಿಲಿಂಡರ್ ಹೊಡ್ಕೊಂಡು ಹೋಗ್ಬಿಟ್ರಲ್ಲ. ಅಯ್ಯೋ, ಮಾಡಿದಿರೋ ತಪ್ಪಿಗೆ ನಾನು ಕೆಲಸ ಕಳ್ಕೊಂಡೆ. ಎಕ್ಸ್ಕ್ಯೂಸ್ ಮೀ ಸರ್, ಈ ಪಿಕ್ಕಲ್ಲಿರೋರನ್ನ ಸುತ್ತಮುತ್ತ ಯಾರು ನೋಡಿದ್ದೀರಾ? ಹೇ ಕಳ್ಳಿ, ಕಳ್ಳಿ ಸರ್ ಇವಳು. ಹುಡುಕ್ತಿದ್ದೀರಾ ಇವಳನ್ನ? ಪೊಲೀಸಾ ನೀವು? ಮಫ್ತಲಿದ್ದೀರಾ? ಏಯ್ ನಿಧಾನ, ಯಾರ ನೋಡ್ಕೊಳ್ಳಿ ಅಂತ ಹೇಳ್ತಿದ್ಯಾ? ಮೇಡಮ್ ಇವಳು ಪಕ್ಕ ಕಳ್ಳಿ ಮೇಡಮ್, ಇವಳು ಕಳ್ಳಿ. ಏಯ್, ನಮ್ಮ ಕಮಲಿನ್ ಕಳ್ಳಿ ಅಂತಲ್ಲ ಅಂದ್ರೆ ಸಂದಾಗಿರಕ್ಕಿಲ್ಲ ನೋಡು. ಮೇಡಮ್ ನಾನು ಯಾಕೆ ಸುಳ್ಳು ಹೇಳಿ ಮೇಡಮ್? ಈಗ ತಾನೇ ನಮ್ಮ ಅಂಗಡಿಯಿಂದ ಕತ್ಕೊಂಡು ಹೋದ್ರು. ಆದರೆ ಈ ಗೆಟಪ್ನಲ್ಲಿ ಇರಲಿಲ್ಲ. ಅದು ಸರಿ, ಕಳ್ಳರು ಯಾವಾಗಲೂ ಒಂದೇ ಗೆಟಪ್ನಲ್ಲಿ ಇರ್ತಾರಾ? ಅಣ್ಣ, ಇವನು ಕನ್ಫ್ಯೂಸ್ ಆಗಿದ್ದಾನೆ ಅನ್ಸುತ್ತೆ. ಬಾ ನಾವು ಹೋಗೋಣ. ಓಕೆ, ಥ್ಯಾಂಕ್ ಯು, ನಾನು ನೋಡ್ಕೊಳ್ತೀನಿ. ಸರ್ ಬಿಡ್ಬೇಡಿ ಸರ್ ಅವಳನ್ನ, ದೊಡ್ಡ ಕಳ್ಳಿ ಅವಳು, ಬಿಡ್ಬೇಡಿ ಸರ್. ಲವ್ವರ್ನ ನೋಡಕ್ ಬಂದಾಗ ಲವ್ವರ್ ಕಣ್ಣಿಗೆ ಬಿಟ್ಟು ಇನ್ಯಾರ ಕಣ್ಗೂ ಕಾಣದೇ ಇರೋಂಥ ಒಂದು ಪವರ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇವಾಗ ಒಳಗೆ ಹೇಗೆ ಹೋಗೋದು? ಕಾರ್ ಬರ್ತಾ ಇದೆಯಲ್ಲಪ್ಪ.
ಯಾಕೆಲ್ಲ ಸಪ್ಪಗಿದ್ದಾರೆ? ನಿಂಗಿ ಸರ್ ಏನ್ ಸರ್ ಇದು? ಎಲ್ಲಿ ಹುಡ್ಕಿದ್ರು ಕಮಲಿ ಸಿಗ್ತಾನೆ ಇಲ್ಲ. ನಂಗೆ ಸ್ಯಾನೆ ದಿಗ್ಲೈತೈತೆ. ಸಿಗ್ತಾರೆ, ನಂಬಿಕೆ ಕಳ್ಕೊಳ್ಳೋದು ಬೇಡ. ಊರೇ ಹತ್ಕೊಂಡು ಉರಿಯುವಾಗ ಊರಿಗೆ ಉಪ್ಪಿನಕಾಯಿ ಆಸೆ ಆಯ್ತಂತೆ. ಇವಳು ಚಿಲ್ಲಾಗಿದ್ದಾಳಲ್ಲ, ಮುಖದಲ್ಲಿ ಸ್ವಲ್ಪನೂ ಟೆನ್ಷನ್ ಇಲ್ಲ. ಒಂದು ವೇಳೆ ನಾನೇ ತಪ್ಪಾಗಿ ತಿಳ್ಕೊಂಡ್ಬಿಟ್ನಾ? ಇವಳು ಏನು ಮಾಡೇ ಇಲ್ವಾ? ನೋ 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 ನೋ, ಇವಳು ನನ್ನ ಮೊಮ್ಮಗಳು. ನನಗಿಂತ ಒಂದು 10 ಪಟ್ಟು ಜಾಸ್ತಿನೇ ಕ್ರಿಮಿನಲ್ ಬುದ್ಧಿ ಇರುತ್ತೆ. ಯಾವುದಕ್ಕೂ ತಿಳ್ಕೋಬೇಕು. ಬೇಬಿ ನೋಡು, ಇನ್ನು ನನ್ನ ತಾಳ್ಮೆನ ನೀನು ಪರೀಕ್ಷೆ ಮಾಡಬೇಡ. ದಯವಿಟ್ಟು ಹೇಳ್ಬಿಡು ಅಷ್ಟೇ. ಏನು ಹೇಳಿ? ನಿನಗೆ ಟೆನ್ಷನ್ ಆಗ್ತಾ ಇಲ್ವಾ ಬೇಬಿ? ನನಗೆ ಯಾಕೆ ಟೆನ್ಷನ್ ಆಗಬೇಕು ಅಮ್ಮಮ್ಮ? ಆಟ ಆಡಬೇಡ ಬೇಬಿ. ನೀನೇ ಮಾಡಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಾಯಿತು ಅಂತ ನನಗೆ ಹೇಳಿದ್ರೆ ನಾನು ಕೂಡ ನಿನಗೆ ಸಪೋರ್ಟ್ ಮಾಡ್ತೀನಿ. ಇಲ್ಲ ಅಂದರೆ ಎಲ್ಲವೂ ಒಬ್ಬಳೇ ತಲೆ ಮೇಲೆ ಹಾಕ್ಕೊಂಡು ಸಿಕ್ಕಾಕೋಬೇಡವೆ ದಡ್ಡಿ. ಬೇಲಿ ಹಾರಿದ್ರೇ ತಪ್ಪು ಅಮ್ಮಮ್ಮ. ಬೇಲಿ ಮುಟ್ಟಿದ್ರೆ ಯಾರು ಜೈಲಿಗೆ ಹಾಕಲ್ಲ. ಈ ಕೇಸಲ್ಲಿ ನಾನು ಬೇಲಿನ ಹಾರೂ ಇಲ್ಲ, ಮುಟ್ಟೂ ಇಲ್ಲ, ದೂರದಿಂದ ನೋಡಿದ್ದೀನಿ ಅಷ್ಟೇ. ಸೊ ನಾನು ಯಾಕೆ ಟೆನ್ಷನ್ ಆಗಬೇಕು? ನಾನು ಯಾಕೆ ಸಿಕ್ಕಾಕೋಬೇಕು? ನೀವೇ ಇಲ್ಲದೆ ಇರೋದನ್ನ ತಲೆಗೆ ಹಾಕ್ಕೊಂಡು ಟೆನ್ಷನ್ ಮಾಡ್ಕೋತೀರಾ. ಚಿಲ್ಯಾಕ್ಸ್ ಅಮ್ಮಮ್ಮ, ಚಿಲ್ಯಾಕ್ಸ್. ನೀನಿಷ್ಟು ಆರಾಮಾಗಿದೆಯಾ ಅಂದರೆ ಇದಕ್ಕೂ ನಿನಗೂ ಏನೂ ಸಂಬಂಧ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ. ಸುಮ್ಮನೆ ನಾನೇ ಏನೇನೋ ಟೆನ್ಷನ್ ಮಾಡಿಕೊಂಡೆ ಅನಿಸುತ್ತೆ. ಹೋಗಲಿ ಬಿಡು ಬೇಬಿ, ಅವಳು ಹೋದ್ಲಲ್ಲ, ಎಲ್ಲಾದರೂ ಹಾಳಾಗಿ ಹೋಗಲಿ, ಮತ್ತೆ ಬರದೇ ಇದ್ರೆ ಸಾಕು. ಬೇಬಿ, ಕೊನೆಗೆ ನಿಮ್ಮನ್ನು ನಂಬಿಸಿದ್ನಲ್ಲ ಅಮ್ಮಮ್ಮ, ಅದೇ ಖುಷಿ. ಅಂದರೆ ಕೆಲಸನ ನೀಟಾಗಿ ಮಾಡಿ ಮುಗಿಸಿದ್ದೀನಿ. ಇನ್ನು ಅವಳು ಬರಲ್ಲ ಅಮ್ಮಮ್ಮ. ಮದುವೆ ಮದುವೆ ಅಂತ ಕುಣಿತಿದ್ದ ಅಲ್ವಾ, ಅದಕ್ಕೆ ಆ ಮದುವೆಗೆ ಹೆಣ್ಣೆ ಇಲ್ಲದೆ ಇರೋ ಹಾಗೆ ಮಾಡಿದೆ. ಇನ್ನೆಷ್ಟು ದಿನ ಎಗರಾಡ್ತಾನೆ? ಕಮಲಿ ವಾಪಸ್ ಬರಲ್ಲ ಅಂತ ರಿಯಲೈಸ್ ಆದ ದಿನ ತಾರಾ ಆಂಟಿ ಅನಿಕನ್ನೇ ಕಟ್ಕೊ ಅಂತ ಹೇಳ್ತಾರೆ. ಅವನಿಗೆ ನನ್ನನ್ನು ಮದುವೆ ಆಗದೆ ಬೇರೆ ಆಪ್ಷನ್ನೇ ಇಲ್ಲ ಅಮ್ಮಮ್ಮ. ಇದೇ ಡ್ರಾಮಾನ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಹೇಗೆ? ಓಹೋ, ನಾನು ಅನ್ಕೊಂಡಿದ್ದಕ್ಕಿಂತ 10 ಪಟ್ಟು ಕ್ರಿಮಿನಲ್ ಇದ್ದಾಳಲ್ಲ ಇವಳು.